ಮರ ಬಿದ್ದರೆ ಮನೆ ಅಡಿಗೆ ನಾವೆಲ್ಲ ಸಮಾಧಿ ಆಗಿ ಹೋಗ್ತೀವಿ. ಆ ಥರ ಇದೆ. ಮೂರು ದಶಕಗಳಲ್ಲಿ ನಾವು ನಮಗಾಗಿ ಬದುಕಿದವರಲ್ಲ, ನಾವು ಜನಕ್ಕಾಗಿ ದೇಶಕ್ಕಾಗಿ ಬದುಕಿದವರು. ಇದನ್ನು ಕೊಡಿ ಅಂತ ಕೇಳಲಿಲ್ಲ. ಆದರೆ ಸುಮಾರು ಸಾರಿ ನಮಗೆ ಕೋರ್ಟ್ಗೆ ಹೋಗುವಾಗ ಒಂದು 500 ರೂಪಾಯಿ ಜೋಬಿಗೆ ಹಾಕಿ ನೀವು ಬಸ್ ಚಾರ್ಜಿಗೆ ಆಗುತ್ತೆ ಅಂತ ಹೇಳಿ ಕೊಡುವಂಥ, ಬೆಂಬಲ ಕೊಡುವಂಥ ಒಂದು ಮನಸ್ಥಿತಿ ಇರುವಂಥವರು ನಮ್ಮಲ್ಲಿ ಬಹಳ ಜನ. ನಮಸ್ತೆ, ನಾನು ನಿಮ್ಮ ಅಭಿಷೇಕ್ ಶೃಂಗೇರಿ. ಕಳೆದ ಕೆಲವೊಂದು ತಿಂಗಳಿಂದ ನಿರಂತರವಾಗಿ ಮಲೆನಾಡು ಹಾಗೂ ಕರಾವಳಿ ಭಾಗದಲ್ಲಿ ನಕ್ಸಲೈಟ್ನ ವಿಚಾರವಾಗಿ ಭಾರಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿರುವಂತದ್ದು, ಕೆಲವೊಂದು ಕಡೆ ಕೋಂಬಿಂಗ್ ಕಾರ್ಯಾಚರಣೆಗಳು ಕೂಡ ನಡೀತಾ ಇದೆ. ಅದರ ನಡುವೆ ಹೆಬ್ರಿಯಲ್ಲಿ ವಿಕ್ರಮ್ ಗೌಡ ಅವರ ಎನ್ಕೌಂಟರ್ ಕೂಡ ಆಗಿರುವಂತದ್ದು. ಇದರ ನಡುವೆ ಇನ್ನೊಂದು ಚರ್ಚೆ ನಡೀತಾ ಇರುವಂತದ್ದು, ನಕ್ಸಲೈಟ್ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡು ಅದರಿಂದ ಹೊರಬಂದು ಮುಖ್ಯವಾಹಿನಿಯಲ್ಲಿ ತೊಡಗಿಸಿಕೊಂಡವರು ಈಗ ಧ್ವನಿಯನ್ನ ಎತ್ತಿರುವಂತದ್ದು ಏನಂದ್ರೆ, ತಮಗೆ ಮೂಲಭೂತ ಸೌಕರ್ಯಗಳು ಸಿಗ್ತಾ ಇಲ್ಲ. ನಾವು ನಕ್ಸಲೈಟ್ ಚಟುವಟಿಕೆಯನ್ನು ಬಿಟ್ಟು ಮುಖ್ಯವಾಹಿನಿಗೆ ಬಂದ ನಂತರ ಸರ್ಕಾರ ಆಗಲಿ ಜಿಲ್ಲಾಡಳಿತವಾಗಲಿ ನಮ್ಮ ಕಡೆ ಹೆಚ್ಚಿನ ಗಮನವನ್ನ ಹರಿಸ್ತಾ ಇಲ್ಲ. ನಮಗೆ ಎಲ್ಲೋ ಒಂದು ಕಡೆ ಅನ್ಯಾಯವಾಗ್ತಾ ಇದೆ, ನಮಗೆ ಜೀವನವನ್ನು ನಡೆಸಲು ಸಾಧ್ಯವಾಗ್ತಾ ಇಲ್ಲ ಅನ್ನೋ ಒಂದು ಮಾತು ಎಲ್ಲಾ ಕಡೆ ಕೂಡ ಚರ್ಚೆ ಕಾರಣವಾಗ್ತಾ ಇದೆ. ಜೊತೆಗೆ ಕೆಲವರು ನಕ್ಸಲೈಟ್ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿದ್ದಂತಹ ಮಾಜಿ ನಕ್ಸಲೈಟ್ಗಳು ಕೂಡ ಇದರ ಕುರಿತಾಗಿ ಧ್ವನಿ ಎತ್ತಾ ಇದ್ದಾರೆ. ಇದಕ್ಕೆ ಪುಷ್ಟಿ ನೀಡುವಂತೆ ನಾನೀಗ ಕೊಪ್ಪ ತಾಲೂಕಿನ ಮರಿತೊಟ್ಲು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವಂತಹ ನಿಲ್ಗುಳಿ ಸಮೀಪದಲ್ಲಿರುವಂತಹ ನಿಲ್ಗುಳಿ ಪದ್ಮನಾಭ ಅವರ ಮನೆಯಲ್ಲಿದ್ದೇನೆ. ನಿಲ್ಗುಳಿ ಪದ್ಮನಾಭ ಅವರ ಮನೆಯನ್ನು ನಾವು ಗಮನಿಸಬಹುದು. ಸಂಪೂರ್ಣವಾಗಿ ಚಿಕ್ಕದಾದ ಮನೆ ಆಗಿರಬಹುದು, ಯಾವಾಗ ಬೀಳತ್ತೆ ಅನ್ನುವ ಹೇಳುವಾಗಿಲ್ಲ, ಒಂದು ಸಂಕಷ್ಟದ ವಾತಾವರಣದಲ್ಲಿರುವಂತದ್ದು. ನಿಲ್ಗುಳಿ ಪದ್ಮನಾಭ ಅವರು ಕೂಡ ಕಳೆದ ಕೆಲ ವರ್ಷಗಳ ಹಿಂದೆ, ಒಂದು 10-12 ವರ್ಷಗಳ ಹಿಂದೆ ನಕ್ಸಲೈಟ್ ಚಟುವಟಿಕೆಯಲ್ಲಿ ಇದ್ದಂತವರು, ನಂತರ ಅವರು ಅದರಿಂದ ಹೊರಬಂದು ಮುಖ್ಯವಾಹಿನಿಗೆ ಬಂದಿರುವಂತವರು. ಆದರೆ ಅವರು ಜೀವನವನ್ನು ನಡೆಸಲು ಪ್ರತಿನಿತ್ಯವೂ ಕೂಡ ಕಷ್ಟಕರವಾಗ್ತಾ ಇದೆ. ಅವರಿಗೆ ಸರಿಯಾದ ಮನೆಯ ವ್ಯವಸ್ಥೆ ಇಲ್ಲ, ಜೊತೆಗೆ ಅವರಿಗೆ ವಿದ್ಯುತ್ನ ವ್ಯವಸ್ಥೆ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ. ಪ್ರತಿನಿತ್ಯವೂ ಕೂಡ ಅವರು ನರಕ ಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ. ಇದರ ಕುರಿತಾಗಿ ಮಾತನಾಡಲು ಸ್ವತಃ ನಮ್ಮ ಜೊತೆ ನಿಲ್ಗುಳಿ ಪದ್ಮನಾಭ ಅವರಿದ್ದಾರೆ. ಪದ್ಮನಾಭ ಅವರೇ, ಪ್ರಮುಖವಾಗಿ ನಾವೀಗ ನಿಮ್ಮ ಮನೆಯ ಸುತ್ತಮುತ್ತ ವಾತಾವರಣವನ್ನು ಗಮನಿಸಿದ್ರೆ, ಮನೆಯನ್ನು ನೋಡಿದ್ರೆ ನೀವು ಯಾವ ಪರಿಸ್ಥಿತಿಯಲ್ಲಿ ಇದ್ದೀರಾ ಅನ್ನೋದು ಗೊತ್ತಾಗ್ತಾ ಇದೆ. ಅಂದ್ರೆ ಎಲ್ಲೋ ಒಂದ್ ಕಡೆ ನೀವು ನಕ್ಸಲೈಟ್ ಚಟುವಟಿಕೆಯಿಂದ ಹೊರಬಂದ ನಂತರ ಸಂಪೂರ್ಣವಾಗಿ ನಿಮ್ಮನ್ನ ನಿರ್ಲಕ್ಷ್ಯ ಮಾಡಲಾಗ್ತಾ ಇದೆಯಾ ಅಂತ? ಅಂದ್ರೆ ನಮ್ಗೆ ಕೇಸ್ಗಳು ಮುಗ್ದಿಲ್ಲ. ಕೇಸ್ ಮುಗಿದೇ ಇರೋದ್ರಿಂದ ನಮಗೆ ಬೇರೆ ದುಡಿಮೆ ಏನು ಮಾಡ್ಲಿಕ್ಕಾಗಲ್ಲ. ಏನಾಗಿದೆ, ಸರ್ಕಾರದಿಂದ ನಾವು ಮನೆಗೆ ಬೇಡಿಕೆ ಇಡ್ತಿದ್ವಿ, ಮನೆಯನ್ನು ಕೊಡಲಿಲ್ಲ. ಒಂದು ಕೋವಿಡ್ ಬಂದ ನಂತರ ನಾವು ಚಿಕ್ಕಮಗಳೂರಲ್ಲಿ ಪುಸ್ತಕದ ಅಂಗಡಿ ಮಾಡ್ಕೊಂಡಿದ್ವಿ. ಕೋವಿಡ್ ನಂತರ ಅಲ್ಲಿ ನಡೆಸೋದಕ್ಕೆ ಸಾಧ್ಯ ಇಲ್ಲದೆ ಕೊನೆಗೆ ಇಲ್ಲಿ ಬಂದು ಇಲ್ಲಿ ನಮ್ಮ ಗುಡಿಸಲಿತ್ತು. ಅದೇ ಗುಡಿಸಲಲ್ಲಿ ಇವಾಗ ವಾಸ ಇದ್ದೀವಿ. ಗುಡಿಸಲಿ ಕನಿಷ್ಠ ನಮಗೆ ಕರೆಂಟ್ ಕೊಡಲಿಲ್ಲ, ಒಂದು ಮನೆ ಕಂದಾಯ ಹಾಕಿ ಅಸೆಸ್ಮೆಂಟ್ ಕೊಡ್ತಿಲ್ಲ, ಕರೆಂಟಿಗೆ ಅಸೆಸ್ಮೆಂಟ್ ಹಾಕಿ NOC ಕೊಡ್ತಾ ಇಲ್ಲ. ಹಾಗಾಗಿ ಕರೆಂಟ್ ಇಲ್ಲ. ಬೇರೆ ಯಾವುದೇ ಥರದ ನಮಗೆ ಸವಲತ್ತುಗಳು ಇಲ್ಲ. ಹಾಗಾಗಿ ಈ ಮಳೆಗಾಲದಲ್ಲಿ ಇವೆಲ್ಲ ಹಾರೋಯ್ತು ಒಂದ್ಸರಿ ಸೀಟೆಲ್ಲ. ಮತ್ತೆ ಹೋಗಿ ಈ ಥರ ಸಾಲ ತಗೊಂಡು ಟಾರ್ಪಲ್ ಕಟ್ಕೊಂಡು ಈಗ ಮಳೆಗಾಲ ಕಳೆದಿದ್ವಿ. ಗಾಳಿ ಮಳೆಗೆ ಒಂದು ಮರ ಬಿದ್ದರೆ ಮನೆ ಅಡಿಗೆ ನಾವೆಲ್ಲ ಸಮಾಧಿ ಆಗಿ ಹೋಗ್ತೀವಿ. ಆ ಥರ ಇದೆ. ಮನೆಗೆ ತುಂಬ ಅರ್ಜೆಂಟಿಗೆ ನಾವು ಒಂದು ಸಣ್ಣ ಒಂದೇ ರೂಮು ಕಟ್ಕೊಂಡು ವಾಸ ಇದ್ದೀವಿ. ಈಗ ಪದ್ಮನಾಭ ಅವರ, ಪ್ರಮುಖವಾಗಿ ನಕ್ಸಲೈಟ್ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡವರು, ನೀವು ಮುಖ್ಯವಾಹಿನಿಗೆ ಬನ್ನಿ, ನಿಮಗೆ ನಾವು ನಿಮ್ಮ ಬೆನ್ನೆಲುಬಾಗಿ ನಿಲ್ತೇವೆ, ಸರ್ಕಾರ ನಿಮ್ಮ ಜೊತೆಗೆ ಇರುತ್ತೆ, ಜಿಲ್ಲಾಡಳಿತ ನಿಮ್ಮ ಜೊತೆ ಇರುತ್ತೆ ಅನ್ನೋ ಕೆಲವೊಂದು ಭರವಸೆಗಳನ್ನ ಕೊಟ್ಟಿರ್ತಾರೆ. ಆದ್ರೆ ಎಲ್ಲೂ ಒಂದ್ ಕಡೆ ನೋಡ್ರಿ, ಕೇವಲ ಒಂದು ಭರವಸೆಗಳಾಗೇ ಉಳಿದೇವೆ ವಿನಃ ಇಲ್ಲೂ ಒಂದ್ ಕಡೆ ನಕ್ಸಲೈಟ್ ಚಟುವಟಿಕೆಯಲ್ಲಿ ತೊಡಗಿಕೊಂಡು ಮುಖ್ಯವಾಹಿನಿಗೆ ಬಂದವರಿಗೆ ಈ ಸೌಲಭ್ಯಗಳು ಸಿಗ್ತಾ ಇಲ್ವಾ ಅಂತ? ಇಲ್ಲ, ಇವಾಗ ಸೌಲಭ್ಯ ಅನ್ನೋದು, ಈಗ ಕನ್ಯಾಕುಮಾರಿ ಅಂತವ್ರು ಇನ್ನೂ ಜೈಲಲ್ಲೇ ಇದ್ದಾರೆ ಅಂತ ಸೌಲಭ್ಯದ ಮಾತಾಡೋದಿಲ್ಲ ಅನ್ನೋ ವಿಚಾರ. ನಾವು ಬಂದು ಇನ್ನೇನು ಕೇಳಲಿಲ್ಲ. ನಾವು ಮನೆ ಕೊಡಿ, ಒಂದು ಮನೆಗೆ ಕರೆಂಟ್ ಕೊಡಿ, ಈ ಥರದ ಕನಿಷ್ಠ ನಾಗರಿಕ ಅವಶ್ಯಕತೆಯ ವಿಚಾರಗಳಿವೆ. ಇದನ್ನು ನಾವು ಕೇಳಿದ್ವಿ, ಇದನ್ನು ಕೊಡಲಿಲ್ಲ. ಮನೆಗೊಂದು ಹಕ್ಕುಪತ್ರ ಕೊಡೋಕ್ಕಾಗ್ತಾ ಇಲ್ಲ. 90 ವರ್ಷದಿಂದ ನಾವಿದ್ದೀವಿ. ಗೋಮಾಳ ಅಂತಲೇ ಇದೆ, ಸರ್ಕಾರಿ ಗೋಮಾಳ ಅಂತಲೇ ಬಾಣಿಲಿದೆ. ಅಂಥದ್ದನ್ನು ಇವರು NOC ಅರಣ್ಯ ಇಲಾಖೆಯವರು ಅದಕ್ಕೆ NOC ಕೊಡಬೇಕು ಅಂತೇಳಿ ಅವರಿಗೆ ಒಪಿನಿಯನ್ನಿಗೆ ಕಳಿಸ್ತಾರೆ. ಹಾಗೆ ಮುಂದೂಡ್ತಾ ಇದು ಹಕ್ಕುಪತ್ರ ಕೊಡದೆ ನಿರಾಕರಿಸಲಾಗ್ತಾ ಇದೆ. ಇದು ಇರುವಂಥ ಸ್ಥಿತಿ. ಒಂದಕ್ಕೊಂದು ಸಂಬಂಧ ಇದೆ. DC ಅವರು
ನಾವು ಹೋಗಿ ಮಾತಾಡಿದಾಗ ನಾವು ಮಾಡಿಸ್ಕೊಡ್ತೀವಿ ಅಂತೇಳಿ ಅವ್ರು ತಹಸೀಲ್ದಾರರಿಗೆ ಹೇಳ್ತಾರೆ, ಅಲ್ಲಿ ಲೆಟ್ರ್ ಕಳಿಸ್ತಾರೆ. ಏನು ಕೊನೆಗೆ ಅದ್ರಲ್ಲಿ ಬರ್ತಾರೆ ನಿಯಮಾನುಸಾರ ಕ್ರಮ ಕೈಗೊಳ್ಳಿ ಅಂತ ಹೇಳ್ತಾರೆ. ನಿಯಮಾನುಸಾರ ಅಂತ ಅಂದಾಗ ಅವ್ರು ಏನು ಮಾಡಬೇಕು, ಹಕ್ಕುಪತ್ರ ಇದ್ದರೆ ಕೊಡ್ತೀವಿ ಅಂತ ಹೇಳ್ತಾರೆ. ಹಕ್ಕುಪತ್ರ ಕೊಡಬೇಕಂತಂದರೆ ಪಂಚಾಯತಿಯಿಂದ ಅಸೆಸ್ಮೆಂಟ್ ಇದನ್ನು ಕೇಳ್ತಾರೆ. ಒಂದಕ್ಕೊಂದು ಇಲ್ಲಿ ಪಂಚಾಯತಿಯಲ್ಲಿ ಹೋಗಿ ನಾವು ಅಸೆಸ್ಮೆಂಟಿಗೆ ಸೇರಿಸಿ ನಾವು ಇಷ್ಟು ವರ್ಷದಿಂದ ವಾಸ ಇದ್ದೀವಿ ಅಂತ ಕೇಳಿದರೆ ಇವರು ಹಕ್ಕುಪತ್ರನ ಅವ್ರು ಕೇಳ್ತಾರೆ. ನಾವಿಲ್ಲಿ ಹಕ್ಕುಪತ್ರಕ್ಕೆ ಅರ್ಜಿ ಹಾಕಿದರೆ ನೀವು ವಾಸದ ಏನು ಮನೆ ಕಂದಾಯ ಕಟ್ಟಿದ ರಸೀದಿ ಇದ್ರೆ ತಗೊಂಬನ್ನಿ ಅಂತ ಹೇಳ್ತಾರೆ. ಹಾಗಾಗಿ ಯಾವುದು ಒಂದಕ್ಕೊಂದು ಕೊಡ್ಲಿಕ್ಕೆ ಇರಬೇಕಲ್ಲ ದಾಖಲೆಗಳು ಹೇಗಾಗುತ್ತೆ? ದಾಖಲೆಗಳನ್ನು ಇಲ್ಲಿ ಅವರು ಮನುಷ್ಯ ವಾಸ ಇದ್ದಾರೆ ಅಂತಾರೆ, ಅದನ್ನು ಪರಿಶೀಲಿಸಿ ಅದಕ್ಕೆ ಸಂಬಂಧಪಟ್ಟ ದಾಖಲೆ ಕೊಟ್ಟು ಅದನ್ನು ನೋಡ್ಕೊಬೇಕು ಇಲಾಖೆಯವರು. ಅದನ್ನು ಮಾಡದೆ ಹೋದರೆ ಅದು ಕೊಡಿ ಇದು ಕೊಡಿ ಅಂತ ಹೇಳಿದರೆ ಏನಾಗುತ್ತೆ? ನಿಯಮಾನುಸಾರ ಅಂತೇಳಿ DC ಬರೀತಾರೆ, ಅದು ಇಂಪ್ಲಿಮೆಂಟ್ ಆಗೋದಿಲ್ಲ ಅವಾಗ. ಇದು ಸಮಸ್ಯೆ. DC ಏನು ಬರಿಬೇಕು? ಇದು ಒಂದು ನಿರ್ದಿಷ್ಟವಾದಂಥ ಒಂದು ವಿಶೇಷ ಪ್ರಕರಣ. ಈ ಪ್ರಕರಣಕ್ಕೆ ಅವರು ವಿಶೇಷ ಆದ್ಯತೆ ಮೇರೆಗೆ ಇದನ್ನು ಮಾಡಿಕೊಡಿ ಅಂತ ಬರಿಬೇಕು. ನಾವು ಇನ್ನೇನೋ ಬೇರೆ ಕೇಳಲಿಲ್ವಲ್ಲ, ಕಾಡೆಲ್ಲ ಇಡೀ ಊರೆಲ್ಲ ಕೇಳಲಿಲ್ವಲ್ಲ, ಬರೀ ನಾವು ಒಂದು ಮನೆ ಜಾಗ ಕೇಳಿದ್ದೀವಿ. ಈಗ ಪ್ರಮುಖವಾಗಿ ಪದ್ಮನಾಭ ಅವರೇ, ಈ ಒಂದು ಚಟುವಟಿಕೆ ತೋರ್ಕೊಂಡು ನನ್ನ ಮುಖ್ಯವಾಹಿನಿಗೆ ಬಂದವರಿಗೆ ಈ ರೀತಿಯಾಗಿ ಸರ್ಕಾರಗಳು ಯಾಕೆ ಈ ರೀತಿ ನಿರ್ಲಕ್ಷ್ಯತನವನ್ನು ತೋರ್ತಾ ಇದ್ದಾವೆ? ಅದು ನಾವು ಹೇಳಲಿಕ್ಕಾಗಲ್ಲ, ಅವರು ಹೇಳ್ಬೇಕಲ್ವಾ. ಅಂದ್ರೆ ನೀವೇನಾದ್ರೂ ಸರ್ಕಾರದ ಮುಂದೆ ಆಗಲಿ ಜಿಲ್ಲಾಡಳಿತದ ಮುಂದೆ ನೀವೇನಾದ್ರೂ ಬೇಡಿಕೆಗಳನ್ನು ಇಟ್ಟಿದ್ರ ಪ್ರಸ್ತುತ ಸನ್ನಿವೇಶದಲ್ಲಿ? ಬೇಡಿಕೆ ಇಟ್ಟಾಗಿದೆ, ನಾವು ಸುಮಾರು ಅರ್ಜಿಯನ್ನು ಕೊಟ್ಟಿದ್ದೀವಿ. ಅಂದರೆ ಸರ್ಕಾರದ ಧೋರಣೆ ಯಾವಾಗಲೂ ಹೇಗಂತಂದ್ರೆ ದುಡಿಯೋ ಜನರು ಬಡವರ ಪರವಾಗಿ ಹೀಗೆ ಇರುತ್ತೆ. ನಾವು ಅಂತಲ್ಲ, ಅದೆಷ್ಟೋ ಜನ ಮಲೆನಾಡಿನಲ್ಲಿ ಹಕ್ಕುಪತ್ರ ಎಷ್ಟು ಜನ ಸಿಕ್ಕಿದೆ, ಎಲ್ಲರನ್ನೂ ನಿರಾಕರಿಸಲ್ಪಡ್ತಾ ಇದೆ. ಅದೇ ರೀತಿ ನಮ್ಮನ್ನು ಕೂಡ ನಾವು ಎಲ್ಲರಿಗೂ ಕಾಣ್ತೀವಿ. ಯಾಕಂತಂದ್ರೆ ನಾವು ಕಳೆದ 2-3 ದಶಕಗಳಲ್ಲಿ ನಾವು ನಮಗಾಗಿ ಬದುಕಿದವರಲ್ಲ, ನಾವು ಜನಕ್ಕಾಗಿ ದೇಶಕ್ಕಾಗಿ ಬದುಕಿದಂಥವ್ರು. ನಾವೇನು ಹೇಳ್ತೀವಿ, ದೇಶ ಅಂದರೆ ಜನ ಅಂತ ಕರೆಯೋದು. ಹಾಗಾಗಿ ಜನರ ಸಮಸ್ಯೆ ಇದೆ, ಆ ಸಮಸ್ಯೆ ವಿರುದ್ಧ ಹೋರಾಟ ಮಾಡ್ಕೊಂಡು ಬಂದವರು, ನಾವು ಹೋರಾಟದಲ್ಲಿ ತೊಡಗಿದವರು, ಹೋರಾಟಗಾರರು. ನಾವು ನಮ್ಮ ಹತ್ರ ಬೇರೆ ಖಾಸಗಿ ಜೀವನ ಅನ್ನೋದು ಈ ಅವಧಿಯಲ್ಲಿ ನಮ್ಗೆ ಇರಲೇ ಇಲ್ಲ. ಈಗ ನಾವು ಒಂದು ಖಾಸಗಿ ಜೀವನವನ್ನು ಆರಂಭಿಸಿದ್ವಿ. ಇಂಥ ಸಂದರ್ಭದಲ್ಲಿ ಒಂದು ವಿಶೇಷ ಬೆಂಬಲ ಪ್ರೋತ್ಸಾಹ ನಮಗಿದ್ರೆ ನಾವೇನಂತಂದ್ರೆ ನಾವು ಕೂಡ ಒಂದು ನಾಗರಿಕರಾಗಿ ಬದುಕಲಿಕ್ಕೆ ಅವಕಾಶ ಆಗುತ್ತೆ. ಹಾಗಾಗಿ ಅದನ್ನು ಮಾಡಿಕೊಡ್ಲಿಕ್ಕೆ ಈ ವ್ಯವಸ್ಥೆ ಸಿದ್ಧರಿಲ್ಲ. ಅದು ನಿರ್ದಿಷ್ಟವಾಗಿ ನಾವು ಮಾತ್ರ ಅಂತಲ್ಲ, ನಮ್ಮ ತರ ದುಡಿಯುವ ಜನರು, ಬಡವರು ಎಲ್ಲರ ಬದುಕಿದೆ ಆಗಿದೆ. ಈಗ ಪ್ರಮುಖವಾಗಿ ಪದ್ಮನಾಭ ಅವರೇ, ಈಗ ಸರ್ಕಾರದಿಂದ ನಿಮಗೆ ಯಾವುದೇ ರೀತಿಯ ಬೆಂಬಲ ಸಿಗ್ತಾ ಇಲ್ಲ, ಜಿಲ್ಲಾಡಳಿತದಿಂದ ಸಿಗ್ತಾ ಇಲ್ಲ, ನಿಮ್ಮನ್ನ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿರುವಂತದ್ದು. ಈಗ ಖಾಸಗಿಯಾಗಿ ಏನಾದ್ರು ಪದ್ಮನಾಭ ಅವರಿಗೆ ಏನಾದ್ರು ಸಹಾಯವನ್ನ ಮಾಡ್ತಾ ಇದ್ದಾರೆ, ಅಥವಾ ಬೇರೆ ಯಾವ್ದಾದ್ರು ನಿಮ್ಮ ಮನೆಯನ್ನು ಕಟ್ಟಿಕೊಡುವ ವಿಚಾರ ಆಗಿರ್ಬೋದು, ವಿದ್ಯುತ್ನ ವಿಚಾರ ಆಗಿರ್ಬೋದು, ಯಾರಾದ್ರೂ ನಿಮ್ಮ ಬೆಂಬಲವಾಗಿ ಇದುವರೆಗೂ ನಿಂತಿದ್ದೀರಾ, ಅಥವಾ ಏನಾದ್ರೂ ನೀವು ಬೇರೆ ಸಾರ್ವಜನಿಕರಿಂದ ಆಗಿರ್ಬೋದು ಅಥವಾ ಖಾಸಗಿಯಾಗಿ ಏನಾದ್ರೂ ನಿರೀಕ್ಷೆ ಮಾಡ್ತಾ ಇದ್ದಾರೆ? ಇಲ್ಲ, ನಮ್ಗೆ ನಮ್ಮ ಜನ ನಮ್ಗೆ ಬೆಂಬಲವಾಗಿದ್ದಾರೆ. ಅಂದ್ರೆ ನಮ್ಗೆ ನಾವು ಯಾರ ಹತ್ರನೂ ಬಾಯಿ ಬಿಟ್ಟು ನಮ್ಗೆ ಇದನ್ನು ಕೊಡಿ ಅಂತ ಕೇಳಲಿಲ್ಲ. ಆದ್ರೆ ಸುಮಾರು ಸಾರಿ ನಮ್ಗೆ ಕೋರ್ಟ್ಗೆ ಹೋಗುವಾಗ ಒಂದು 500 ರೂಪಾಯಿ ಜೋಬಿಗೆ ಹಾಕಿ ನೀವು ಬಸ್ ಚಾರ್ಜಿಗೆ ಆಗುತ್ತೆ ಅಂತ ಹೇಳಿ ಕೊಡುವಂತ, ಬೆಂಬಲ ಕೊಡುವಂತ ಒಂದು ಮನಸ್ಥಿತಿ ಇರುವಂತವರು ನಮ್ಮಲ್ಲಿ ಬಹಳ ಜನ ಇದ್ದಾರೆ. ಆ ರೀತಿಯ ಒಂದು ಸಹಕಾರದಿಂದ ನಾವು ಸಣ್ಣ ಪುಟ್ಟ ಇದನ್ನ ನಿರ್ವಹಣೆ ಮಾಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗಿದೆ. ಆದ್ರೆ ಮನೆ ಅನ್ನೋಂಥದ್ದು ಅದು ಒಂದು ಸಣ್ಣ ಇದಲ್ಲ. ಅದು ಒಂದು ಮನೆ ಕಟ್ಟೋದಂದ್ರೆ ಇವತ್ತಿನ ದಿನದಲ್ಲಿ ಅದು ಏನಿಲ್ಲ ಅಂದ್ರೂ ಸುಮಾರು ದೊಡ್ಡ ಇದೇ ಆಗುತ್ತೆ. ಹಾಗಾಗಿ ಅದನ್ನ ನಮಗೆ ಬೆಂಬಲ ಇರುವಂತವ್ರು ಅದು ಅಷ್ಟು ದೊಡ್ಡ ಇದಕ್ಕೆ ಕೈ ಹಾಕೋದಕ್ಕೆ ಕಷ್ಟ ಆಗ್ಬಹುದು ಅಂತ ಅನ್ಕೊಂಡು ಅವರು ಹಿಂಸರಿಬಹುದು. ಆದ್ರೆ ಸುಮಾರು ಜನಕ್ಕೆ ಮನಸ್ಥಿತಿಗೆ ಮೊನ್ನೆಯಿಂದ ಮೀಡಿಯಾದವರು ನಮ್ಮ ಬಳಿ ಬಂದು ಮಾತಾಡಿದಾಗ ಅದಕ್ಕೆ ಬಂದಂತ ಕಾಮೆಂಟ್ಗಳನ್ನ ನೋಡಿದ್ರೆ ಜನರಿಗೆಲ್ಲರಿಗೂ ಆ ತರದೊಂದು ಬಯಕಿದೆ ಅಂತ ಅನಿಸ್ತು ನಮ್ಗೆ. ಅಂದ್ರೆ ಅವ್ರಿಗೆ ಏನಾದ್ರೂ ಒಂದು ಮಾಡ್ಬೇಕು, ಅವ್ರು ಎಲ್ಲಿದ್ದಾರೆ ಇವಾಗ, ಅವ್ರಿಗೆ ನಾವು ಯಾವ ತರದ ಸಹಾಯ ಮಾಡ್ಬೋದು, ನಾವೆಲ್ಲ ಸೇರಿ ಒಂದು 50-50 ರೂಪಾಯಿ ಹಾಕಿದ್ರೆ ನಾವು 25,000 ಆಗೋಗ್ಬಿಡ್ತೇವೆ, ಏನೋ ಒಂದು ಅವರಿಗೆ ಒಂದು ನಿಧಿ ಕೊಡ್ಬೋದು. ಈ ತರದೆಲ್ಲ ಕಾಮೆಂಟ್ಸ್ ಮೊನ್ನೆ ಬೇರೆ ಬೇರೆ ಮೀಡಿಯಾಕ್ಕೆ ಇದು ಮಾಡಿದಾಗ, ಅಂದ್ರೆ ಈ ತರದೊಂದು ಪಾಸಿಟಿವ್ ಕಾಮೆಂಟ್ ಅನ್ನ ಜನಸಾಮಾನ್ಯರು, ಒಂದು ಜನಪರ ಕಾಳಜಿ ಇರುವಂತವ್ರು ಆ ತರದ್ ಮಾಡಿದ್ರು. ಕೆಲವು ನೆಗೆಟಿವ್ ಕಾಮೆಂಟ್ ಕೂಡ ಕೆಲವರು ಮಾಡ್ತಾರೆ. ಅಂದ್ರೆ ಅವರ ಧೋರಣೆನೇ, ಅವರ ಚಿಂತನೆ ನೆಗೆಟಿವ್ ಆಗಿರುತ್ತೆ. ಅಂತವರು ಸಮಾಜದಲ್ಲಿ ಎರಡೂ ಇದು ಇದೆ. ಹಾಗಾಗಿ ಬಹಳ ಜನ ನಮ್ಗೆ ಕೊಪ್ಪದಲ್ಲಿರುವಂತ ಬೇರೆ ಬೇರೆ ಒಂದು ಸಮಾಜದಲ್ಲಿ ಗೌರವಾನ್ವಿತ ವ್ಯಕ್ತಿಗಳು ಯಾರ್ಯಾರಿದ್ದಾರೋ ಅಂತವರೆಲ್ಲರೂ ಕೂಡ ನಮ್ಗೆ ಸಹಕಾರಿಯಾಗಿ, ಅಂದ್ರೆ ಬೆಂಬಲವಾಗಿ ಇದ್ದಾರೆ. ಅಂದ್ರೆ ಸಿಕ್ಕದಲ್ಲಿ ಮಾತಾಡ್ತಾ, ಗೌರವಿಸ್ತಾ ಆ ಒಂದು ಇದು ಇದೆ.
ನೋಡಿದ್ರಲ್ಲ, ಇದು ಏನಂದ್ರೆ ನಕ್ಸಲ್ ಚಟುವಟಿಕೆಯಲ್ಲಿ ತೊಡಗಿಕೊಂಡು ನಂತರ ಮುಖ್ಯವಾಹಿನಿಗೆ ಬಂದಿರುವಂತಹ ನಿಲ್ಗುಳಿ ಪದ್ಮನಾಭ ಅವರ ಮಾತು. ಅಂದ್ರೆ ಎಲ್ಲೋ ಒಂದ್ ಕಡೆ ನೋಡಿದ್ರೆ ಸರ್ಕಾರಗಳಾಗಿರ್ಬೋದು, ಜಿಲ್ಲಾಡಳಿತಗಳು ಸಂಪೂರ್ಣವಾಗಿ ಇವರನ್ನ ನಿರ್ಲಕ್ಷ್ಯ ಮಾಡಿರುವುದು ಎಲ್ಲ ಕಣ್ಣಿಗೆ ಕಾಣ್ತಾ ಇರುವಂತದ್ದು. ಜೊತೆಗೆ ನಾವೆಲ್ಲರೂ ಮಲೆನಾಡಿಗರು ಸಹೃದಯಿಗಳು, ಅದರಲ್ಲಿ ಎರಡು ಮಾತಿಲ್ಲ. ಬಹುಶಃ ಮನಸ್ಸು ಮಾಡಿದರೆ ಹನಿಹನಿಗಳು ಸೇರಿದರೆ ಹಳ್ಳ ಅನ್ನೋ ಒಂದು ಮಾತಿದೆ. ಹಾಗೆ ಹಳ್ಳಗಳು ಸೇರಿದ ದೊಡ್ಡ ನದಿ ಆಗುತ್ತೆ. ಹೀಗೆಲ್ಲ ನಾವು ಹಲವಾರು ಗಾದೆ ಮಾತುಗಳನ್ನು ನೋಡಿದ್ವಿ. ಹಾಗೆ ಮಲೆನಾಡಿಗರು ಸಹಾಯವನ್ನ ಮಾಡಿದ್ರೆ, ಎಲ್ಲರೂ ತಮ್ಮ ಕೈಲಾದ ಮಟ್ಟಿಗೆ ಒಂದು ರೀತಿಯಲ್ಲಿ ಸಹಾಯವನ್ನ ಮಾಡಿದ್ರೆ, ಒಂದು ವಿಶೇಷವಾದ ಅಭಿಯಾನವನ್ನ ಮಾಡಿದ್ರೆ ಬಹುಶಃ ಆ ನಿಲ್ಗುಳಿ ಪದ್ಮನಾಭ ಅವರು ಏನೀಗ ಒಂದು ಸಂಕಷ್ಟದಲ್ಲಿದ್ದಾರೆ. ಅವರ ಸಂಕಷ್ಟವನ್ನ ನಾವು ದೂರ ಮಾಡಬಹುದು. ಯಾಕಂದ್ರೆ ಅವರು ಕೂಡ ಸಮಾಜದಿಂದ ಮುಖ್ಯವಾಹಿನಿಗೆ ಬಂದು ಹಲವಾರು ರೀತಿಯ ತೊಂದರೆಗಳನ್ನ ಅನುಭವಿಸ್ತಾ ಇದ್ದಾರೆ. ಪ್ರತಿನಿತ್ಯವೂ ಕೂಡ ಅವರು ಜೀವನ ನಡೆಸೋದೇ ಕಷ್ಟವಾಗ್ತಾ ಇದೆ. ವಾರದಲ್ಲಿ 4ರಿಂದ 5 ದಿನ ಅವರು ಬರೀ ಕೋರ್ಟ್ ಮನೆ ಸುತ್ತದಾಗಿದೆ. ಚಿಕ್ಕಮಗಳೂರು ಕೋರ್ಟ್, ಬೇರೆ ಬೇರೆ ಕೋರ್ಟ್ಗಳಿಗೆ ಸುತ್ತದಾಗಿದೆ. ಇನ್ನೂ ರೀತಿಯಲ್ಲಿ ಏನಾಗಿದೆ ಅಂದ್ರೆ ಒಂದು ನರಕ ಯಾತನೆಯಲ್ಲಿ ಒಂದು ನರಕ ಜೀವನವನ್ನ ನಿಲ್ಗುಳಿ ಪದ್ಮನಾಭ ಅವರು ನಡೆಸ್ತಾ ಇದ್ದಾರೆ. ಅವರಿಗೆ ವಾಸ ಮಾಡುವುದಕ್ಕೆ ಒಂದು ಯೋಗ್ಯವಾದ ಮನೆ ಆಗಲಿ, ಅಟ್ಲೀಸ್ಟ್ ಒಂದು ವಿದ್ಯುತ್ ಆಗಲಿ, ನೀರಿನ ವ್ಯವಸ್ಥೆ ಇದ್ರೂ ಕೂಡ ಒಂದು ನೆಮ್ಮದಿಯ ಜೀವನವನ್ನ ನಡೆಸಬಹುದು. ಈ ನಿಟ್ಟಿನಲ್ಲಿ ನಮ್ಮ ಒಂದು ವಿಶೇಷ ಒಂದು ಕಾಳಜಿ ಏನಂದ್ರೆ, ನಿಲ್ಗುಳಿ ಪದ್ಮನಾಭ ಅವರಿಗೆ ಮಲೆನಾಡಿಗರು ಮನಸ್ಸು ಮಾಡಿದ್ರೆ ಖಂಡಿತ ಆಗೋ ಅವರಿಗೆ ಮನೆಯನ್ನ ಕಟ್ಕೊಡ್ಬೋದು. ಒಂದು ಸಣ್ಣ ಮಟ್ಟದಲ್ಲಿ ಯಾರ್ಯಾರು ಸಮಾಜದಲ್ಲಿ ಗೌರವಾನ್ವಿತ ಸ್ಥಾನದಲ್ಲಿ ಇರೋರಾಗಿರ್ಬೋದು, ಬೇರೆ ಬೇರೆ ಸಾಮಾಜಿಕ ಚಟುವಟಿಕೆ ತೊಡಗಿಸಿಕೊಂಡಿರೋ ಉದ್ಯಮಿಗಳು ಯಾರಾದ್ರೂ ಒಂದು ಸಣ್ಣ ಮಟ್ಟಿಗೆ ಒಂದು ರೀತಿಯಲ್ಲಿ ಸಹಾಯ ಮಾಡಿದ್ರೆ ಬಹುಶಃ ನಿಲ್ಗುಳಿ ಪದ್ಮನಾಭ ಅವರ ಜೀವನವೂ ಕೂಡ ಉತ್ತಮ ಆಗಿರುತ್ತೆ. ಎಲ್ಲರಂತೆ ಸಾಮಾನ್ಯರಂತೆ ಅವರು ಕೂಡ ಬದುಕಲು ಸಾಧ್ಯವಾಗುತ್ತೆ. ಈ ನಿಟ್ಟಿನಲ್ಲಿ ನಮ್ಮ ಸೇರಿ ಸಮಾಚಾರ ಒಂದು ಮಹತ್ವದ ಒಂದು ಕಾರ್ಯವನ್ನ ಮಾಡ್ತಾ ಇದೀವಿ. ನಿಲ್ಗುಳಿ ಪದ್ಮನಾಭ ಅವರಿಗೆ ಯಾರಾದ್ರೂ ಸಹಾಯ ಮಾಡಿದ್ರೆ ದಯವಿಟ್ಟು ಅವರಿಗೆ ಮಾಡಿ. ಈ ಒಂದು ವಿಡಿಯೋ ಮೂಲಕ ನಾವು ತಿಳಿಸೋದೇನೆಂದ್ರೆ, ಅವರು ಕೂಡ ನಮ್ಮಂತೆ ಬದುಕಲಿ, ನಮ್ಮಂತೆ ಜೀವನವನ್ನ ನಡೆಸಲಿ. ಅವರು ಕೂಡ ಮುಖ್ಯವಾಹಿನಿಯಲ್ಲಿ ಉತ್ತಮ ಜೀವನವನ್ನು, ಅವರು ಕೂಡ ಈಗ ಪುಸ್ತಕವನ್ನ ಮಾರಾಟ ಮಾಡಿ ಜೀವನವನ್ನ ನಡೆಸ್ತಾ ಇದ್ದಾರೆ, ಉತ್ತಮವಾದ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇನ್ನಷ್ಟು ಅವರಿಂದಲೂ ಕೂಡ ಉತ್ತಮವಾದ ಕೆಲಸವಾಗಲಿ. ಅದಕ್ಕೆ ನಾವು ಕೂಡ ಅವರಿಗೆ ಬೆಂಬಲವಾಗಿ ನಿಲ್ಲೋಣ. ಅವರಿಗೆ ದಯವಿಟ್ಟು ಸಹಾಯವನ್ನ ಮಾಡಿ. ನಾವು ಕೂಡ ವಿಶೇಷವಾಗಿ ಒಂದು ಅಭಿಯಾನವನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ. ಈ ಒಂದು ವಿಡಿಯೋದಲ್ಲಿ ಕೆಳಗೆ ಹೋಗ್ತಿರುವಂತಹ ಸ್ಲಗ್ ಅಲ್ಲಿ ಅವರ ಅಕೌಂಟ್ ನಂಬರ್ ನಾವು ಕೊಟ್ಟಿರ್ತೀವಿ. ಯಾರಾದ್ರೂ ಸಹಾಯ ಮಾಡೋದಿದ್ರೆ ನೇರವಾಗಿ ಅವರ ಅಕೌಂಟ್ಗೆ ಹಣವನ್ನು ಹಾಕುವುದರ ಮೂಲಕ ಅವರಿಗೆ ಸಹಾಯವನ್ನ ಮಾಡಿ. ಜೊತೆಗೆ ಅವರಿಗೆ ಈ ಒಂದು ಸಹಾಯ ಮಾಡುವುದರ ಜೊತೆಗೆ ಮನೆಯನ್ನು ಕಟ್ಟಿಕೊಡಲು ಕೂಡ ಎಲ್ಲರೂ ಬೆಂಬಲವಾಗಿ ನಿಲ್ಲಿ ಅಂತ ಹೇಳ್ತಾ ಇದ್ದೇನೆ. ಇದಲ್ಲ ಈ ಒಂದು ವಿಡಿಯೋದಲ್ಲಿ ನಿಲ್ಗುಳಿ ಪದ್ಮನಾಭ ಅವರ ಮನೆ ಹೇಗಿದೆ, ಅವರು ಜೀವನವನ್ನ ಹೇಗೆ ನಡೆಸ್ತಾ ಇದ್ದಾರೆ, ಅವರ ಜೀವನ ಯಾವ ರೀತಿಯಾಗಿ ಕಷ್ಟದಲ್ಲಿದೆ ಎನ್ನುವುದರ ಕುರಿತು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಕೆಳಗೆ ನಾವು ಅಕೌಂಟ್ ನಂಬರ್ ಹಾಗೂ ಅವರ ಸಂಪೂರ್ಣವಾಗಿ ಅಕೌಂಟ್ ಡೀಟೇಲ್ಸ್ ನ ಕೊಟ್ಟಿರ್ತೇವೆ ನಿಲ್ಗುಳಿ ಪದ್ಮನಾಭ ಅವರದು. ಯಾರಾದರೂ ಸಹಾಯ ಮಾಡುವ ಉದ್ದೇಶ ಇದ್ರೆ, ಸಹಾಯ ಮಾಡಬೇಕೆನ್ನುವ ಮನಸ್ಥಿತಿ ಇದ್ದವರು ದಯವಿಟ್ಟು ಅವರಿಗೆ ಸಹಾಯ ಮಾಡಿ ಅಂತ ತಿಳಿಸ್ಕೊಳ್ತಾ ಈ ವಿಡಿಯೋ ನಿಲ್ಲಿಸ್ತಾ ಇದ್ದೀನಿ. ನಮಸ್ಕಾರ.